ಸುಮಾರು 60-65 ವರ್ಷಗಳ ಕಾಲ ದೇವೇಗೌಡರ ಒಂದು ರಾಜಕಾರಣದಲ್ಲಿ ಈ ಜಿಲ್ಲೆಯ ಜನ ತಾವು ಕೊಟ್ಟಂಥ ಆಶೀರ್ವಾದ ಏನಿದೆ, ಒಂದು ಸಣ್ಣ ಹಳ್ಳಿಲಿ ಹುಟ್ಟಿದಂಥವ್ರನ್ನ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಹೋಗ್ತಕ್ಕಂಥ ಒಂದು ಶಕ್ತಿ ದೇವೇಗೌಡರಿಗೆ ಬಂದಿದ್ದರೆ ಅದು ನಿಮ್ಮಗಳ ಆಶೀರ್ವಾದ ಅಂತಕ್ಕಂಥದ್ದು ನಾನು ಸದಾಕಾಲ ನೆನಪಿಸ್ಕೊಳ್ತಕ್ಕಂಥದ್ದು. ವಿಶೇಷವಾಗಿ ಹಾಸನ ಜಿಲ್ಲೆಯ ಜನತೆ ಅವರ ಒಂದು ರಾಜಕೀಯ ಬದುಕಿನಲ್ಲಿ ಪ್ರತಿ ಕುಟುಂಬಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಜೊತೆಯಾಗಿ ಅವರ ರಾಜಕೀಯದ ಹೋರಾಟಕ್ಕೆ ನೀವು ಶಕ್ತಿ ಕೊಟ್ಟಿದ್ದೀರಿ. ಅವರ ಕೆಲವು ಕನಸುಗಳೇನಿತ್ತು ಆ ಕನಸುಗಳನ್ನು ಈಡೇರಿಸಲಿಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ. ದೇಶದಲ್ಲಿ ಹಲವಾರು ಯೋಜನೆಗಳನ್ನು 10 ತಿಂಗಳಲ್ಲಿ ಕೊಟ್ಟು ಹೆಸರು ಮಾಡಿದ್ದಾರೆ. ಇವತ್ತು ಅವರ ಹೆಸರಿನ ಬಲವೇ ನಾವುಗಳು ಇವತ್ತು ರಾಜಕಾರಣದಲ್ಲಿ ಹಲವಾರು ರೀತಿಯ ಹುದ್ದೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅವಕಾಶ ಏನು ಕೊಟ್ಟಿದ್ದಾರೆ. ದೇಶದ ಮತ್ತು ರಾಜ್ಯದ ಹಲವಾರು ರಾಜಕೀಯದ ಬೆಳವಣಿಗೆಗಳ ಘಟನೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಈಗಿರ್ತಕ್ಕಂಥ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಜನಗಳ ಭಾವನೆಗಳಿಗೆ ಯಾವುದೇ ರೀತಿಯ ಗೌರವವನ್ನು ಕೊಡದೆ ಶಾಶ್ವತವಾದಂಥ ಕಾರ್ಯಕ್ರಮಗಳನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಕಳೆದ 3 ವರ್ಷದಲ್ಲಿ ಏನು ಇನ್ನೊಂದು 15 ದಿವಸಕ್ಕೆ 3 ವರ್ಷ ಸಂಪೂರ್ಣ ಆಗುತ್ತೆ. ಈ ಸರ್ಕಾರದಲ್ಲಿ ಒಂದು ಮುಖ್ಯಮಂತ್ರಿಯ ಚರ್ಚೆಗೆ ಸಂಬಂಧಪಟ್ಟಂಥದ್ದು ಸ್ಥಾನಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವುದೇ ಚಾನೆಲ್ಗಳು ತೆಗೆದರೂ ಮುಖ್ಯಮಂತ್ರಿಯ ಸ್ಥಾನದ ಕೂತಿರ್ತಕ್ಕಂಥವ್ರು ಮುಂದುವರಿತಾರೆ ಅನ್ನೋದು ಇನ್ನೊಬ್ರು ನನಗೆ ಜಾಗ ಕೊಟ್ಟಿಲ್ಲ ಅಂತ. ಇದು ಬಿಟ್ಟು ಅವ್ರು ಏನೂ ಕೆಲಸ ಮಾಡಲಿಲ್ಲ. ಅದ್ರ ಬಿಟ್ಟರೆ ಒಂದು 5 ಗ್ಯಾರಂಟಿ ಅಂತಕ್ಕಂಥ ಹೇಳ್ತಾರೆ. ನಮ್ಮ ವಿಶೇಷವಾಗಿ ಸಹೋದರಿಯರು ತಾಯಂದಿರಿಗೆ ಇರ್ತಕ್ಕಂಥದ್ದು ಆ ಗ್ಯಾರಂಟಿಯ ಕಾರ್ಯಕ್ರಮ ಏನಿದೆ ಅದು ನಿಮ್ಮಗಳಿಗೆ ಈಗ ತಕ್ಷಣಕ್ಕೆ ತಾತ್ಕಾಲಿಕವಾಗಿ 2,000 ರೂಪಾಯಿ ದುಡ್ಡು ಕೊಡ್ತಕ್ಕಂಥದ್ದೇನಿದೆ, ಮುಂದಿನ ದಿನಗಳ ಒಂದು ಗಂಡಾಂತರ ಏನಿದೆ ನಿಮಗೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಕುಟುಂಬಗಳ ಭವಿಷ್ಯ ಏನಾಗ್ಬೋದು ರಾಜ್ಯದಲ್ಲಿ ಅಂತ ಹೇಳಿ ಈಗಾಗಲೇ ಕಳೆದ ಮಾರ್ಚ್ 30ನೇ ತಾರೀಕಿನವರೆಗೆ 2,000 ರೂಪಾಯಿ ನೀವು ತಗೋತೀರಿ. ನಿಮ್ಮ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷದ ಸಾಲದವರ ಈ ಸರ್ಕಾರ ಹೊರಿಸ್ತಾ ಇದ್ದಾರೆ. ನಿಮಗೆ ಅದರ ಒಂದು ದುಷ್ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಈಗ ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇವತ್ತು ಶಾಶ್ವತವಾದಂಥ ಯೋಜನೆಗಳನ್ನು ತರದೇ ಇದ್ದರೆ ಮಕ್ಕಳಿಗೆ ಒಂದು ಉಚಿತವಾದಂಥ ಶಿಕ್ಷಣ ದೊರಕಬೇಕು, ಆರೋಗ್ಯದ ಸಮಸ್ಯೆಗಳಿಗೆ ಉಚಿತವಾದಂಥ ಆರೋಗ್ಯದ ಒಂದು ಅವಕಾಶಗಳು ದೊರಕಬೇಕು. ಹೀಗೆ ಇದನ್ನ ಬಿಟ್ಟು ರೈತರಿಗೆ ಬೇಕಾದಂಥ ಶಾಶ್ವತವಾದಂಥ ಕಾರ್ಯಕ್ರಮಗಳು ಇದ್ಯಾವುದೋ ಅವ್ರು ಚಿಂತೆ ಮಾಡ್ತಾ ಇಲ್ಲ. ಇದೆಲ್ಲವನ್ನು ಯೋಚನೆ ಮಾಡಿ ಇವತ್ತು ನಮಗೆ ಒಂದು ರಾಮರಾಜ್ಯ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಬರಬೇಕು ಅಂದರೆ ತಾವೇ ತೀರ್ಮಾನ ಮಾಡಬೇಕು. ಅಂಥ ಒಂದು ದಿನಗಳನ್ನು ತರಲಿಕ್ಕೆ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಮನವಿ ಮಾಡ್ತಾರೆ. ನಾನಿವತ್ತು ಇಡೀ ದೇಶದಲ್ಲಿ 2 ಇಲಾಖೆ ನಿರ್ವಹಣೆ ಮಾಡಬೇಕಾದ್ರೆ ಹಲವಾರು ರಾಜ್ಯಗಳಿಗೆ ಹೋಗಿದ್ದೇನೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಹಲವಾರು ರೀತಿಯ ಉಪಯೋಗಗಳನ್ನು ಪಡೆದು ಜ್ಞಾಪಕ ನೀಡ್ತಾ ಇದ್ದಾರೆ. ಅಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಿರುದ್ಯೋಗ ಇರ್ತಕ್ಕಂಥದ್ದನ್ನು ಸರಿಪಡಿಸ್ಲಿಕ್ಕೆ ನಮ್ಮಲ್ಲಿ ಅದು ಯಾವುದೂ ಕಾಣ್ತಾ ಇಲ್ಲ. ನಾವು ಇವತ್ತು ನಾನು ದೇಶದ ಹಲವಾರು ರಾಜ್ಯಗಳಿಗೆ ಹೋಗಿದ್ದೇನೆ. ಬಡತನ ಏನಿದೆ ಅಂತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇದೆಲ್ಲವನ್ನು ನೋಡೇ ಇವತ್ತು ನಾವು ಕೇವಲ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಚರ್ಚೆ ಮಾಡ್ತೀವಿ, ಇವತ್ತು ಒಂದು ವರ್ಗದ ಜನ ಏನಿದ್ದಾರೆ ಅವ್ರು ಬೆಳೀತಾ ಇದ್ದಾರೆ, ಇನ್ನೊಂದು ವರ್ಗ ಸಂಪೂರ್ಣವಾಗಿ ಬಡತನದಲ್ಲೇ ಇದ್ದಾರೆ. ಇದು ದೇಶದಲ್ಲೇ ನಾವು ನೋಡ್ತಾ ಇದ್ದೇವೆ. ಆ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ತಂದು ಯಾವ ರೀತಿ ಸರ್ಕಾರ ನಡೆಯಬೇಕು ಅಂತಕ್ಕಂಥದ್ದು ದೇಶಕ್ಕೆ ಮಾದರಿಯಾಗಿ ತೋರಿಸ್ತಕ್ಕಂಥದ್ದಕ್ಕೆ ತಾವುಗಳು ತೀರ್ಮಾನ ತಗೊಳ್ಳಿ ಅಂತಕ್ಕಂಥದ್ದು ಒಂದು ಮಾತನ್ನು ನಿಮಗೆ ಮನವಿ ಮಾಡಿ
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.